ಪ್ರತಿಭಟನೆ ಮಾಡೋದು ಅವರ ಹಕ್ಕು. ಯಾರು ಪ್ರತಿಭಟನೆ ಮಾಡ್ತಾರೆ ಅದಕ್ಕೆ ಸಂವಿಧಾನಾತ್ಮಕವಾಗಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದರೆ ಯಾವ ವಿಷಯದಲ್ಲಿ ಪ್ರತಿಭಟನೆ ಮಾಡ್ತಾರೆ, ಯಾಕೆ ಮಾಡ್ತಾರೆ, ಅದು ಭಾಳ ಮುಖ್ಯ. ಅದಕ್ಕಾಗಿ ಅದನ್ನು ನೋಡೋಣ, ಯಾವ ರೀತಿ ಅವರ ಅಜೆಂಡಾ ಏನಿದೆ ಅಂತ ಸ್ವಲ್ಪ ತಿಳ್ಕೊಂಡು ಆಮೇಲೆ ರಿಯಾಕ್ಟ್ ಮಾಡೋಣ. ನೋಡಿ, ಅದನ್ನು ಕೆಲವರು ಡಿಸ್ಟರ್ಬ್ ಮಾಡೋದಕ್ಕೋಸ್ಕರ ಅದಕ್ಕೆ ಒಂದಿಷ್ಟು ತುಪ್ಪ ಸುರಿತಾರೆ. ಆದರೆ ಕಾಂಗ್ರೆಸ್ ಯಾವತ್ತೂ ಕೂಡ ಈ ದೇಶದ ಬಡವರಿಗೆ, ಅದು ದಲಿತರಿರ್ಬೋದು, ಹಿಂದುಳಿದವರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅನ್ನೋದೇ ಕಾಂಗ್ರೆಸ್ ಪಕ್ಷದ ಮುಖ್ಯವಾದಂಥ ಧ್ಯೇಯ. ನಮ್ಮ ಬದ್ಧತೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಕೆಲವು ಸಂದರ್ಭದಲ್ಲಿ ತಪ್ಪುಗಳು ಆಗಿದ್ದರೂ ಕೂಡ ಅದನ್ನು ಸರಿಪಡಿಸ್ಕೊಂಡು ಮುಂದಕ್ಕೆ ಹೋಗ್ತೇವೆ. ಕೆಲವು ಸಂದರ್ಭದಲ್ಲಿ ಆ ಸಮುದಾಯಗಳು, ಯಾವ ಹಿಂದುಳಿದ ಸಮುದಾಯ, ದಲಿತ ಸಮುದಾಯ ಅಥವಾ ಇವೆಲ್ಲ ಕೂಡ ಕೆಲವು ಸಂದರ್ಭದಲ್ಲಿ ಬೇರೆ ಬೇರೆ ತೀರ್ಮಾನಗಳನ್ನು ಮಾಡಿಬಿಡ್ತಾರೆ. ಆ ಸಂದರ್ಭದಲ್ಲಿ ನಾವು ಕೂಡ ಅವ್ರ ಹತ್ರ ಹೋಗಿ ತಪ್ಪು ಆಗಿದ್ದರೆ ಸರಿಪಡಿಸೋಣ ಬನ್ನಿ ಅಂಥೇಳಿ ನಾವೆಲ್ಲ ಮಾತಾಡ್ತೇವೆ. ಈ ಸಂದರ್ಭದಲ್ಲಿ ಒಂದು ಅಸೆಂಬ್ಲಿ ಟಿಕೆಟಿಗೋಸ್ಕರ ಇಷ್ಟೊಂದು ದೊಡ್ಡ ತೀರ್ಮಾನವನ್ನು ಅವರು ಮಾಡಬಾರ್ದು, ನಾವು ಮಾಡಬಾರ್ದು. ಅದಕ್ಕೆ ನಾವು ಅವರ ಜೊತೆ ಮಾತಾಡ್ತೇವೆ. ಅಧ್ಯಕ್ಷರು ಆಗಲಿ, ಮುಖ್ಯಮಂತ್ರಿಗಳಾಗಲಿ, ನಾವುಗಳೆಲ್ಲ ಅವರನ್ನು ಮಾತಾಡಿ ಸರಿಪಡಿಸ್ಕೊಳ್ತೀವಿ. ಅದರಲ್ಲೇನು ತೊಂದರೆ ಆಗೋದಿಲ್ಲ. ನಮ್ಮವರು ಈಗಾಗಲೇ ಅವ್ರ ಬಗ್ಗೆ ಅವರ ಜೊತೆಯಲ್ಲಿ ಮಾತನಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡಿದ್ದಾರೆ. ಅವ್ರ ಜೊತೆ ಮಾತಾಡ್ತಾರೆ. ಅಧ್ಯಕ್ಷರು, ಮುಖ್ಯಮಂತ್ರಿಗಳು ಎಲ್ಲರೂ ಮಾತಾಡ್ತಾರೆ. ಅವರ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋದು ಒಂದು ಹಂತ. ಆದರೆ ಅವರ ತೀರ್ಮಾನಗಳು ಕಾಂಗ್ರೆಸ್ಸಿನ ವಿರುದ್ಧವಾಗಿ ತೀರ್ಮಾನಗಳಾಗಬಾರ್ದು ಅನ್ನೋದು ನಮ್ಮೆಲ್ಲರ ಇಚ್ಛೆ. ಅದಕ್ಕಾಗಿ ನಾವು ಅವ್ರ ಜೊತೆ ಮಾತಾಡ್ತೀವಿ. ಅವರು ಕಾಯ್ತಾ ಇದ್ದರೆ ಒಳ್ಳೆಯದು. ಸಂದರ್ಭ ಬಂದಾಗ ತೀರ್ಮಾನ ಮಾಡೋಣ. ಅದಕ್ಕಾಗೇನೇ ನಾಳೆ 24ನೇ ತಾರೀಕು ಒಂದು ಸ್ಪೆಷಲ್ ಕ್ಯಾಬಿನೆಟ್ ಕರೆದಿದ್ದಾರೆ. ಎಲ್ಲ ರೀತಿಯ ಚರ್ಚೆಗಳನ್ನು ಕೂಡ ಮಾಡಿ ಒಂದು ಅಂತಿಮ ತೀರ್ಮಾನಕ್ಕೆ ಬರುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಅಂತ ನನಗನ್ನಿಸುತ್ತೆ. ಯಾಕೆಂದರೆ ನಮಗೆ ಈಗಾಗಲೇ 56,000 ಹುದ್ದೆಗಳಿಗೂ ತುಂಬಬೇಕು ಅನ್ನೋದನ್ನು ಅವರು ಬಡ್ಜೆಟ್ನಲ್ಲೇ ನಮೂದಿಸಿದ್ದಾರೆ. ಅದನ್ನು ಒಂದು ಕಡೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ. ಆದಷ್ಟು ಬೇಗ ಈ ರಾಜ್ಯದ ಯುವಕರು ಅಪೇಕ್ಷೆ ಏನಿದೆ ಅಂತೇಳಿದರೆ ಅವರಿಗೆ ಸರ್ಕಾರದ ನೌಕರಿ ಸಿಗಬೇಕಲ್ಲ, ಆದಷ್ಟು ಬೇಗ ಮಾಡಿದರೆ ಒಳ್ಳೆಯದು ಅಂತೇಳಿ ಅವರ ಅಪೇಕ್ಷೆ ಇದೆ. ನಾವು ಕೂಡ ಅದೇ ದಾರಿಯಲ್ಲಿ ತೀರ್ಮಾನ ಬೇಗ ಆದರೆ ಎಲ್ಲ ನೋಟಿಫಿಕೇಷನ್ಸ್ ಮಾಡಿ ಬೇಗ ಎಲ್ಲ ಇಲಾಖೆಗಳಲ್ಲೂ ರಿಕ್ರೂಟ್ಮೆಂಟ್ ಮಾಡೋದಕ್ಕೆ ಕ್ರಮ ತಗೊಳ್ತೀವಿ. ಅದೆಲ್ಲವನ್ನು ಕೂಡ ಭಾಳ ಜನ ಪರ ವಿರುದ್ಧ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಭಾಳ ಸಂಘಟನೆಗಳು ಮಾಡಿದ್ದಾವೆ. ಆಮೇಲೆ ಧರ್ಮಗುರುಗಳು ಮಾಡಿದ್ದಾರೆ. ಇದನ್ನೆಲ್ಲ ಚರ್ಚೆ ಮಾಡ್ತೀವಿ 24 ನಾಳೆ ಕ್ಯಾಬಿನೆಟ್, ಸ್ಪೆಷಲ್ ಕ್ಯಾಬಿನೆಟಲ್ಲಿ ನಾಳೆ ತೀರ್ಮಾನ ಆಗುತ್ತೆ ಸರ್. ಆಗಬೇಕು ಅಂತೇಳಿ ನಾನು ಆಶಾವಾದಿಯಾಗಿದ್ದೇನೆ. ಆದರೆ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತವೆ.